ಡಿಸಿಗಳ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಕನಿಷ್ಠ ಕಳೆದ ಒಂದು 25-30 ದಿನಗಳಿಂದ ಡಿಸಿಗಳು ಒಂದೂ ಕೂಡ ಅವೈಲೇಬಲೇ ಇಲ್ಲ. ರೈತ ಪ್ರತಿನಿತ್ಯ ಕೆಇಬಿ ಕಚೇರಿಗೆ ಅಲಿಯೋದು, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋ ಕತೆ ಕೇಳ್ಕೊಂಡು ವಾಪಸ್ ಬರೋದು ಬಿಟ್ರೆ ಡಿಸಿ ಸಮಸ್ಯೆ ನಮ್ಮಲ್ಲಿ ಅತ್ಯಧಿಕವಾಗಿ ಕಾಡ್ತಾ ಇದೆ. ಡಬಲ್ ಅಸಹಾಯಕರಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಹಾಯಕರಿಗೆ ಏರ್ಪಡಿಸ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾದಂತ ನಮ್ಮ 4ನೇ ಬಾರಿ ಶಾಸಕರು, 3ನೇ ಬಾರಿ ಗೃಹ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗಣ್ಣ ಅವರು ಬೆಂಗಳೂರು ಕೂತ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವರಿಗೆ ಸಲಹೆ ಕೊಡ್ತಾರೆ. ಪೆಟ್ರೋಲ್ ಡೀಸೆಲ್ ಹೆಂಗೆ ಹಾಕಿಡ್ಕೊಬೇಕಿತ್ತು ಅನ್ನೋ ಸಲಹೆ ಕೊಡುವಂತ ಪುಣ್ಯಾತ್ಮ ಶಿವಲಿಂಗಣ್ಣ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ರೈತ ಬಾಂಧವರು ಅನುಭವಿಸ್ತಿರ್ತಕ್ಕಂಥ ಟಿಸಿ ಕೊರತೆಯನ್ನ ನಿವಾರಣೆ ಮಾಡೋದ್ರ ನಿಟ್ಟಿನಲ್ಲಿ ಅವರ ಪ್ರಯತ್ನ ಶೂನ್ಯ. ನಮಗೆ ತುರ್ತಾಗಿ 63 ಕೆವಿ, 100 ಕೆವಿ ಮತ್ತು 23 ಕೆವಿಯ ಟಿಸಿಗಳು ಸುಮಾರು 40-45 ಟಿಸಿ ತುರ್ತಾಗಿ ಬೇಕಾಗಿದೆ. ಕಳೆದ 25-30 ದಿನಗಳಿಂದ ನಿರಂತರವಾಗಿ ರೈತ ಕೆಇಬಿ ಕಚೇರಿಗಳಿಗೆ ಎಡತಾಗ್ತಾ ಇದ್ರು ಕೂಡ ಒಂದು ಟಿಸಿ ನಮಗೆ ಸಿಗದೆ ಇರುವಂತದ್ದು ಇದು ಬಹಳ ನೋವಿನ ಸಂಗತಿ. ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲದಂತ ಒಂದು ಕೆಟ್ಟ ಪರಿಸ್ಥಿತಿ ನಾವು ಬಂದು ನಿಂತಿದ್ದೇವೆ. ಜೊತೆಗೆ ಲೋಡ್ ಶೆಡ್ಡಿಂಗ್, 4 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಸ್ವಲ್ಪ ಭಾಗದಲ್ಲಿ ಕರಡಿ ಮತ್ತು ಚಿರತೆ ಕಾಟ ಬಹಳ ಇದೆ. ಇವರು ಮನಸ್ಸಿಗೆ ಬಂದಾಗ ಕರೆಂಟ್ ಕೊಡೋದು ರಾತ್ರಿ ಹೊತ್ತು, ಅಥವಾ ಆ 4 ಗಂಟೆ ಅವಧಿನಲ್ಲಿ 2.5 ಗಂಟೆ ಲೋಡ್ ಶೆಡ್ಡಿಂಗ್. ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಕರೆಂಟ್ ಇಲ್ಲ ಸರ್, ಹಿಂಗೋ ಮ್ಯಾನೇಜ್ ಮಾಡ್ತಿದ್ವಿ ನಾವು. 20 ನಿಮಿಷ ಕೊಡೋದು, ಕರೆಂಟ್ ತೆಗೆಯೋದು, ಮತ್ತೆ 20 ನಿಮಿಷ, ಅರ್ಧ ಗಂಟೆ ಗ್ಯಾಪ್, ಮತ್ತೊಂದು 20 ನಿಮಿಷ ಕರೆಂಟ್. ಈ ರೀತಿ ಅನಧಿಕೃತವಾದಂತ ಲೋಡ್ ಶೆಡ್ಡಿಂಗ್. ರೈತರ ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಶಿವಲಿಂಗಣ್ಣ ಅವರು ಅರಸೀಕೆರೆಯಲ್ಲಿ ಸಿಗ್ತಾ ಇಲ್ಲ. ಅವ್ರ ಮನೆ ಹತ್ರ ಹೋದ್ರೆ ಶಿವಲಿಂಗಣ್ಣ ಅವರು ಅವೈಲೇಬಲ್ ಇಲ್ಲ. ಯಾವಾಗಲೂ ಬೆಂಗಳೂರಲ್ಲಿ ಇರೋದು ಬಿಟ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಲಿಂಗಣ್ಣ ಅರಸೀಕೆರೆ ಜನತೆ ಕೈಗೆ ಸಿಗ್ತಾ ಇರುವಂತದ್ದು ಒಂದು ದುರಂತನೇ ಸರಿ. ಈಗಾಗಲೇ ರಾಗಿ ನಾಫೆಡ್ ಕೇಂದ್ರದ ಬಗ್ಗೆ ನಿಮ್ಗಳ ಗಮನಕ್ಕೂ ಬಂದಿದೆ. ಬಹಳ ರಾಜ್ಯದಲ್ಲೇ ಒಂದು ಫೇಮಸ್ ಬಿರುದನ್ನು ಕೂಡ ನಮ್ಮ ಅರಸೀಕೆರೆ ಶಾಸಕ ಶಿವಲಿಂಗಣ್ಣಗೆ ಸದನದಲ್ಲೇ ಕೊಟ್ಟರು. ಇವರು ಕೂಡ ಅದನ್ನ ಹೇಳ್ಕೊಂಡು ನೃತ್ಯನೂ ಕೂಡ ಮಾಡಿದ್ರು. ರಾಗಿ ಕಳ್ಳ ಅಲ್ಲ ಕೊಬ್ಬರಿ ಕಳ್ಳ ಅನ್ನೋ ನೃತ್ಯನ ಶಿವಲಿಂಗಣ್ಣನೇ ಮಾಡಿದ್ರು. ಈ ರಾಗಿ ಕಳ್ಳ ಯಾಕೆ ಕರೀತಾರೆ ಅನ್ನೋದಕ್ಕೆ ನೀವು ಅರಸೀಕೆರೆ ರೈತರಿಗೆ ಕೇಳಿದ್ರೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಿಮಗೆ ಬೇಸರ ಅನ್ನಿಸ್ಬೋದು, ಆಶ್ಚರ್ಯ ಅನ್ನಿಸ್ಬೋದು. ರೈತರ ಪರಿಸ್ಥಿತಿ ಹೇಗಿದೆ ಈ ಬಿರು ಬಿಸಿಲಲ್ಲಿ. ಆಚೆ ಕಡೆ ಮಧ್ಯಾಹ್ನ 11 ಗಂಟೆ ಮೇಲೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಬಿರು ಬಿಸಿಲಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ತಗೊಂಡು ಬಂದು ನಾವು ನಂಬಲ್ಲ 3.5-4 ಕಿಲೋಮೀಟರ್ ಕ್ಯೂ ಇರುತ್ತೆ. ಕಣ್ಕಟ್ಟೆ ಅಂತ ದೊಡ್ಡ ಹೋಬಳಿ ಜೇಸಿಪುರದಲ್ಲಿ ಒಂದೇ ರಾಗಿ ಕೇಂದ್ರ. ನಮ್ಮಲ್ಲಿ ಏನು ದುರಂತ ಅಂದ್ರೆ ನಮ್ಮಲ್ಲಿ ರಾಗಿ ಸಂಗ್ರಹ ಆಗಿದ್ರೆ ಅರ್ಕಲುಗಳು ವ್ಯವಸ್ಥೆ ಕಳಿಸ್ಬೇಕು ಲಾರಿ, ಅದು ಹೋಗಿ ಬರೋವರೆಗೂ ನಾವು ಕಾಯ್ಬೇಕು. ರಾಗಿ ಕೇಂದ್ರದಲ್ಲಿ ಇರುವಷ್ಟು ಭ್ರಷ್ಟಾಚಾರ ಅದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಳಗೊಬ್ಬ ರೈತ ಒಳಗೆ ಎಂಟ್ರಿ ಆಗಬೇಕು ಅಂತಾನೆ ವಾಚ್ಮನಿಗೆ 100 ರೂಪಾಯಿ ಕೊಡೋದ್ರಿಂದ ಹಿಡಿದು ಆ ಚೀಲದ ದುಡ್ಡು ಮತ್ತು ಆ ರಾಗಿನ ಇಳಿಸಿ ಅದನ್ನ ತೂಕದ ಯಂತ್ರದ ಮೇಲೆ ಇಡುವಂತವನು ಎಷ್ಟೇ ಚೆಲ್ಲಿದ್ರು ಅದನ್ನ ವಾಪಸ್ ರೈತ ಹಾಕೊಳ್ಳೋಂಗಿಲ್ಲ. ಅಂತ ದುಸ್ಥಿತಿ. ಕಣ್ಣೆದುರಿಗೆ ತಂದ್ರಾಗಿ ಬಿದ್ದು ಚೆಲ್ಲಾಡಿ ಲೂಟಿ ಹೊಡೆದ್ರು ಕೇಳಂಗಿಲ್ಲ. ಮತ್ತೆ ಅವನು ಅದನ್ನ ತಗೊಳ್ಬೇಕು ಅಂದ್ರೆ ಅವನಿಗೊಂದಷ್ಟು ಲಂಚ ಕೊಡ್ಬೇಕಂತ ದುಸ್ಥಿತಿ. ನನಗೊಬ್ರು ರೈತ ಮತ್ತೊಬ್ಬ ಅಧಿಕಾರಿ ನನಗೆ ಹೇಳಿದಂತ ಮಾಹಿತಿ, 50 ಕ್ವಿಂಟಾಲ್ ರಾಗಿನೊಬ್ಬ ರೈತ ಬಿಡಬೇಕು ಅಂತಂದ್ರೆ 11,000 ರೂಪಾಯಿ ಅವನು ಖರ್ಚು ಬರ್ತಾ ಇದೆ, ಲಂಚದ ರೂಪದ ಖರ್ಚು ಬರ್ತಾ ಇದೆ. ಇದನ್ನ ಯಾರು ಹೇಳೋರು ಕೇಳೋರಿಲ್ಲ. ಇದನ್ನ ಕೇಳಬೇಕಾದಂತ ಶಿವಲಿಂಗಣ್ಣ ಪ್ರಧಾನಮಂತ್ರಿಗಳಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲಿ ಉಳಿಸ್ಬೇಕು, ಹೆಂಗ್ ಉಳಿಸ್ಬೇಕು ಅನ್ನೋದನ್ನ ಸಲಹೆ ಕೊಡೋದ್ರಲ್ಲಿ ನಿರತರಾಗಿದ್ರು ಬಿಟ್ರೆ ನಮ್ಮ ಅರಸೀಕೆರೆಯ ಜ್ವಲಂತ ಸಮಸ್ಯೆಗಳಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ 3ನೇದು ಸರ್ವೇಯರ್ಗಳ ಸಮಸ್ಯೆ. ನಮ್ಮಲ್ಲಿ ಸುಮಾರು ಹೆಚ್ಚು ಕಡಿಮೆ 5-6 ತಿಂಗಳಿನಿಂದ ಯಾರ್ಯಾರು ರೈತರು ಸರ್ವೆ ಕೊಟ್ಟಿದ್ದಾರೆ, ಸರ್ವೇಯರ್ಗಳ ಏನೋ ಮುಷ್ಕರ ನಡೀತಾ ಇದೆ ಅಂತ ನಮಗದು ಸರಿಯಾದಂತ ಮಾಹಿತಿ ಇಲ್ಲ. ಮುಷ್ಕರ ನಡೀತಾ ಇದೆ ಅಂದ್ರೆ ಯಾರು ಕೂಡ ಒಬ್ಬ ಸರ್ವೇಯರ್ ಬರ್ತಾ ಇಲ್ಲ. ಹಳ್ಳಿ ಕಡೆನಲ್ಲಿ ಆ ರೈತನ ಸಂಕಷ್ಟಕ್ಕೆ ಯಾರು ಸ್ಪಂದಿಸೋದು ಗತಿ ಇಲ್ಲ. ಈ ರೀತಿ ದುಸ್ಥಿತಿ, ಈ ಸರ್ಕಾರದ ನಡವಳಿಕೆ, ಈ ಶಾಸಕರ ನಡವಳಿಕೆ ಬಹುಶಃ ಇಂಥ ಕೆಟ್ಟ ಸರ್ಕಾರ, ಇಂಥ ಕೆಟ್ಟ ಆಡಳಿತ, ಇಂಥ ಕೆಟ್ಟ ಸಮಯ
ಬಹುಶಃ ಅರಸೀಕೆರೆ ಹಿಂದೆ ಯಾವತ್ತೂ ಕೂಡ ಬಂದಿರಲಿಲ್ಲ. ನೀವು ಜನತಾ ದರ್ಶನ ಅಂತ ಮಾಡ್ತಾರೆ, ನೋಡ್ಬೇಕು ನೀವು ಅಲ್ಲಿ ಪರಿಸ್ಥಿತಿ. ಜನ 25 ಜನ ಇದೆ, 250 ಜನ ಪೊಲೀಸ್ ಇರ್ತಾರೆ. ಯಾರಾದ್ರೂ ಒಬ್ಬ ರೈತ ಅಥವಾ ಯಾರಾದ್ರೂ ಒಬ್ಬ ಸಾರ್ವಜನಿಕ ನಾಗರಿಕ ಇದು ಪ್ರಶ್ನೆ ಮಾಡಿದ್ರೆ ತಕ್ಷಣ 4 ಜನ ಪಿಸಿಗಳು ನುಗ್ತಾರೆ. ನುಗ್ಗಿ ಅವನ್ನ ಬಲವಂತವಾಗಿ ಕೂರಿಸುವಂತ ಒಂದು ಕೆಟ್ಟ ಆಡಳಿತ. ಯಾಕಂದ್ರೆ ಇವ್ರು ಹುಡುಕುಗಳು ಬಯಲಿಗೆ ಬರಬಾರದು ಅಂತೇಳಿ ಈ ರೀತಿ ಜನಸ್ಪಂದನ ಕಾರ್ಯಕ್ರಮ ಏನ್ ಮಾಡ್ತಾರೆ ನಮ್ಮಲ್ಲಿ. ಇದು ಪೊಲೀಸರ ಸ್ಪಂದನೆ ಕಾರ್ಯಕ್ರಮ, ಇದು ಪೊಲೀಸ್ ಭಯದ ಸ್ಪಂದನೆ ಕಾರ್ಯಕ್ರಮ ಆಗಿ ನಮ್ಮಲ್ಲಿ ಜನಸ್ಪಂದನೆ ಬದಲಾಗಿದೆ. ಮತ್ತೆ ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಅರಸೀಕೆರೆನಲ್ಲೂ ಮತ್ತು ಬೇರೆ ಬೇರೆ ಕಡೆ ಈಗಾಗಲೇ ಒಂದು ಘೋಷಣೆಯನ್ನು ಕೂಡ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಜನತೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಹಾಸನದಿಂದ ಮತ ಪಡೆದು ಹೋಗಿ ದೇಶದ ಅತ್ಯುನ್ನತ ಹುದ್ದೆ ಅಂತ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕುಂತು ಎದ್ದು ಬಂದಂತ ನಮ್ಮ HD ದೇವೇಗೌಡರ ಪ್ರತಿಮೆಯನ್ನು ಅರಸೀಕೆರೆಯ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ವೃತ್ತ 2 ಜಿಲ್ಲೆ ತುಮಕೂರು ಮತ್ತು ಹಾಸನಕ್ಕೆ ಕೇಂದ್ರ ಆಗುತ್ತೆ, ಜೊತೆಗೆ 4 ತಾಲೂಕಿಗೆ ಕೇಂದ್ರ ಆಗಿರ್ತಕ್ಕಂಥ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ಅವರ ಕಂಚಿನ ಪುತ್ಥಳಿಯನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಜನತೆಯ ಆಗ್ರಹಕ್ಕೆ ನಾವು ಧ್ವನಿ ಆಗ್ತಾ ಇದ್ದೇವೆ. ಈಗಾಗಲೇ ನಾನು ಹಿಂದೆ ಶಾಸಕ ಶಿವಲಿಂಗಣ್ಣಗೂ ಕೂಡ ಮನವಿ ಮಾಡಿದ್ದೆ, ದಯಮಾಡಿ ನೀವು ಇವತ್ತು 4ನೇ ಬಾರಿ ಶಾಸಕರಾಗಿದ್ದೀರಿ, ನೀವು ಬೆಂಗಳೂರಿನಲ್ಲಿ ದೊಡ್ಡ ಬಂಗ್ಲೆ ಕಟ್ತಾ ಇದ್ದೀರಿ, ಇವತ್ತು ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ನೀವು ಚೆನ್ನಾಗಿ ಬದುಕ್ತಾ ಇದ್ದೀರಿ ಅಂತಂದ್ರೆ ನಾನು ಅವ್ರ ಕಾಯಕದ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಒಂದೊಂದು ಕಾಯಕ ಮಾಡ್ಕೊಂಡು ಬರ್ತಾರೆ, ಅದವರವರ ಜೀವನೋಪಾಯ. ಒಬ್ಬ ಗಂಡಸಿ ಸಂತೆಯಲ್ಲಿ ನೀರು ಮಜ್ಜಿಗೆ ಮಾರಾಟ ಮಾಡಿ ಜೀವನ ನಡೆಸ್ತಿದ್ದಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಮ್ಮ ದೇವೇಗೌಡರು ಕರ್ಕೊಂಡು ಬಂದು ಶಾಸಕರನ್ನಾಗಿ ಮಾಡಿ ಅವ್ರಿಗೆ ಇವತ್ತು ಈ ಮಟ್ಟದ ಗೌರವಗಳು ಒಬ್ಬ ಜನಪ್ರತಿನಿಧಿ ಆಗಿದೆ ಅಂತ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ದೇವೇಗೌಡರು ಅವರ ಆಶೀರ್ವಾದ. ಹಂಗಾಗಿ ನಾನೇ ನಿಮ್ಮ ಮನೆಗೆ ಬರ್ತೇನೆ, ನಾವೇ ಮನವಿ ಕೊಡೋದಕ್ಕೆ ತಯಾರಿದ್ದೇವೆ. ಆ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಸನ್ಮಾನ್ಯ ದೇವೇಗೌಡರ ಕಂಚಿನ ಪುತ್ಥಳಿ ನಿರ್ಮಾಣ ಆಗಬೇಕು ಅಂತೇಳಿ ಇದು ನನ್ನೊಬ್ಬನ ಆಗ್ರಹ ಅಲ್ಲ, ದಯಮಾಡಿ ಅವರು ತಪ್ಪು ತಿಳ್ಕೊಂಡ್ಬರ್ತಿದ್ದು, ನಾನು ಹೇಳ್ತಾ ಇಲ್ಲ. ನೀವು ಅರಸೀಕೆರೆಯ ಎಲ್ಲ ಜನತೆಯ ಆಗ್ರಹ ಇದೆ, ನಮ್ಮ ಬೇಡಿಕೆ ಇದಾಗಿದೆ. ಇದನ್ನೇನಾದ್ರೂ ತಾಲೂಕಾಡಳಿತ ಅಥವಾ ಜಿಲ್ಲಾಡಳಿತ ಗಮನ ಹರಿಸಿ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸದೇ ಇದ್ರೆ ನಾವು ಮನೆಗಳಿಗೆ ತೆರಳಿ ದೇಣಿಗೆ ಸಂಗ್ರಹ ಮಾಡೋ ಮುಖಾಂತರ ಸನ್ಮಾನ್ಯ ದೇವೇಗೌಡರ ಪುತ್ಥಳಿಯನ್ನ ನಾವು ಗಂಡಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ನಿರ್ಮಾಣ ಮಾಡೋದು ಸೂರ್ಯಚಂದ್ರಷ್ಟೇ ಸತ್ಯ ಅನ್ನೋ ಮಾತನ್ನ ಈ ಮೂಲಕ ನಾನು ಜನತೆಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮ್ಮ ಹತ್ರ ನಾವು ಬಂದಂತ ಉದ್ದೇಶ ಇದೆ. ಬಹಳ ತುರ್ತಾಗಿ KEB ವಿದ್ಯುತ್ತಿನ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರವನ್ನು ತತ್ಕ್ಷಣ ಒದಗಿಸ್ತಾ ಇದೆ. ಇವತ್ತು ಕೊಬ್ಬರಿ ಬೆಲೆ, ತೆಂಗಿನಕಾಯಿ ಬೆಲೆ ಒಳ್ಳೆ ಬೆಲೆ ಸಿಗ್ತಾ ಇದೆ ರೈತನಿಗೆ. ಇಳುವರಿ ಬಹಳ ಮುಖ್ಯ, ಅದಕ್ಕೆ ನೀರು ತುಂಬಾ ಅವಶ್ಯಕತೆ ಇದೆ. ನೀರನ್ನ ಉಳಿಸ್ಬೇಕು ಅಂತಂದ್ರೆ ಮಳೆ ಬರ್ತಾ ಇಲ್ಲ ನಮಗೆ. ನಾವು ಸದ್ಯಕ್ಕೆ ಬೋರ್ವೆಲ್ಗಳ ಮೇಲೆ ನಿರ್ಧರಿತರಾಗಿದ್ದೇವೆ, ಅವಲಂಬಿತರಾಗಿದ್ದೇವೆ. ದಯಮಾಡಿ TCಗಳನ್ನ ತತ್ಕ್ಷಣ ಒದಗಿಸುವಂತ ಕೆಲಸವನ್ನು ಮಾಡಬೇಕು. ಸಂಬಂಧಪಟ್ಟಂತ ಜಿಲ್ಲೆಯ KEB ಅಧಿಕಾರಿಗಳು, ಸೆಸ್ಕಾಂನ ಅಧಿಕಾರಿಗಳು ಅರಸೀಕೆರೆಯನ್ನ ಪ್ರಯಾರಿಟಿಯಾಗಿ ತಗೊಂಡು ತುರ್ತಾಗಿ ನಮಗೆ 45 TCಗಳ ಬಹಳ ತುರ್ತಾಗಿ ಅವಶ್ಯಕತೆ ಇದೆ, ಅದನ್ನು ಒದಗಿಸ್ಕೊಡುವಂತ ಕೆಲಸ ಮಾಡಬೇಕು. ಹಿಂದೆ ನಾನು